ಹಾಯ್, ಇಟ್ಸ್ ರಜನಿ ಹಿಯರ್. ವೆಲ್ಕಮ್ ಟು ರಾಜ್ ಕುಕ್ ಹೌಸ್. ಈ ವಿಡಿಯೋನಲ್ಲಿ ಪಾಲಕ್ ಸೊಪ್ಪಿನ ತಂಬಳಿ ಮಾಡ್ತಾ ಇದ್ದೀನಿ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದು ಕಂಫರ್ಟ್ ಫುಡ್ ಅಂತಾನೆ ಹೇಳ್ಬೋದು. ಸಮ್ಮರಲ್ಲಿ ಇದು ಹೊಟ್ಟೆಗೆ ತುಂಬಾ ತಂಪು ಕೊಡುತ್ತೆ. ಇದು ತುಂಬಾ ಹೆಲ್ದಿ ಕೂಡ. ಮತ್ತೆ ಇದ್ರ ಜೊತೆಗೆ ಬಾಳ್ಕದ ಮೆಣಸು ಅಥವಾ ಮಜ್ಜಿಗೆ ಮೆಣಸು ಅಂತ ಹೇಳ್ತಾರಲ್ಲ, ಅದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಫಸ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು. 3-4 ಸತಿ ತೊಳ್ಕೊಂಡು ಹಚ್ಕೋಬೇಕು. ಇದನ್ನ ರಫ್ ಆಗಿ ಹಚ್ಕೊಂಡ್ರೆ ಸಾಕು, ತುಂಬಾ ಸಣ್ಣಗೆ ಹಚ್ಕೋಬೇಕು ಅಂತೇನಿಲ್ಲ. ಯಾಕಂದ್ರೆ ಅದನ್ನ ಆಮೇಲೆ ಮತ್ತೆ ಹುರಿಲಿಕ್ಕಿರುತ್ತೆ. ಹುರಿದಾಗ ಅದು ಮೆತ್ತಗಾಗಿ ಕಮ್ಮಿ ಆಗತ್ತೆ. ಅದಕ್ಕೆ ರಫ್ ಆಗಿ ಹಚ್ಕೋಬೇಕಷ್ಟೇನೆ. ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಬೇಕು. ಅದು ಬಿಸಿ ಆದ್ರ ಮೇಲೆ 1 ಸ್ಪೂನ್ ಕಾಳು ಮೆಣಸು, 2 ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಪರಿಮಳ ಬಂದ ತಕ್ಷಣ ಖಾರಕ್ಕೆ 4 ಹಸಿಮೆಣಸು ಹಾಕಬೇಕು. ಇದು ಖಾರ ಜಾಸ್ತಿ ಇಲ್ಲ, ಅದಕ್ಕೆ 4 ತಗೊಂಡಿದ್ದೀನಿ. ತುಂಬ ಖಾರದ ಮೆಣಸಾದರೆ 2 ಸಾಕು. ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಬೇಕು. ನಂತರ ಹೆಚ್ಚಿರೋ ಪಾಲಕ್ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪನೇ ಹಾಕ್ಕೊಳ್ತಾ ಹೋದ್ರೂ ಆಗುತ್ತೆ, ಯಾಕಂದರೆ ಫ್ರೈ ಆಗಿ ಅದು ಕುಗ್ಗುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೇನೆ. ಆಮೇಲೆ ಇದು ಹಸಿ ವಾಸನೆ ಹೋಗ್ಬಿಟ್ಟು ಒಳ್ಳೆ ಪರಿಮಳ ಬರಬೇಕು. ಅಷ್ಟಾದರೆ ಆಯಿತು. ನೋಡಿ ಈ ಥರ ಎಷ್ಟು ಕಮ್ಮಿ ಆಯಿತು ನೋಡಿ. ನಂತರ ಹಸಿ ಕಾಯಿ ತುರಿ 6-7 ಸ್ಪೂನು ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ನಂತರ ಇದೆಲ್ಲದು ತಣ್ಣಗಾಗಬೇಕು. ತಣ್ಣಗಾದ್ರ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೋಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡಿದ್ರೆ ಸಾಕು. ಇದಕ್ಕೆ ಹಾಕಿ ನೈಸಾಗಿ ರುಬ್ಕೋಬೇಕು. ಈಗ ಒಂದು ಪಾತ್ರೆಗೆ 1/2 ಲೀಟ್ರ್ ಆಗೋಷ್ಟು ಮೊಸರು ತಗೊಂಡಿದ್ದೀನಿ. ಚೆನ್ನಾಗಿ ಕಡ್ಕೋಬೇಕಿದನ್ನ. ಸ್ವಲ್ಪ ನೀರು ಆ್ಯಡ್ ಮಾಡಿ ಮತ್ತೆ ಕಡ್ಕೊಳ್ಳಿ. ಅದು ಕಡಿ ಇರಬಾರ್ದು. ಈಗ ರುಬ್ಬಿರೋ ಪಾಲಕ್ ಸೊಪ್ಪುದು ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಂದೇ ಸರ್ತಿ ಹಾಕೋದು ಬೇಡ, ಸ್ವಲ್ಪನೇ ನೋಡಿಕೊಂಡು ಹಾಕ್ಕೋಬೇಕು, ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಗಂಟು ಇರದೇ ಇರೋ ಹಾಗೆ ಚೆನ್ನಾಗಿ ಕಡ್ಕೊಳ್ಳಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ನಂತರ ಒಗ್ಗರಣೆ ಸೌಟ್ ಇಟ್ಬಿಟ್ಟು ಅದು ಬಿಸಿ ಆದ ತಕ್ಷಣ 1 ಸ್ಪೂನ್ ತುಪ್ಪ ಹಾಕಿ, 1/2 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕಿ ಅದು ಚಟಪಟ ಅಂದ ಮೇಲೆ ಅದಕ್ಕೆ ಸ್ವಲ್ಪ ಇಂಗು ಹಾಕಬೇಕು. ಅದು ಪರಿಮಳ ಬಂದ್ರ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು 1 ಒಣಮೆಣಸು ಹಾಕಿ ಮಿಕ್ಸ್ ಮಾಡಿ ಆದ್ರ ಮೇಲೆ ಇದನ್ನು ತಂಬಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೌಟಲ್ಲಿ ಸ್ವಲ್ಪ ತುಪ್ಪಿನ ಅಂಶ ಇತ್ತು ಅಲ್ವಾ, ಅದಕ್ಕೇನೆ ಅದು ತಂಬಳಿ ಒಂಚೂರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದೆ. ನಮ್ಮ ಮನೇಲಿ ಇದನ್ನು ಲೋಟಕ್ಕೆ ಹಾಕ್ಕೊಂಡು ಕುಡಿತಾರೆ ಮಕ್ಕಳಿಗೆ, ಎಲ್ಲರಿಗೂ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಅನ್ನಕ್ಕಾದರೆ ಸ್ವಲ್ಪ ದಪ್ಪ ಇರಬೇಕು, ಕುಡಿಲಿಕ್ಕಂದ್ರೆ ಸ್ವಲ್ಪ ನೀರಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಒಂದು ಗ್ಲಾಸಿಗೆ ಹಾಕ್ಕೊಂಡು ಒಂಚೂರು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಮಜ್ಜಿಗೆಗೆ ಬದಲಿಗೆ ಇದನ್ನ ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.